ನ್ಯೂಸ್ ನೇಷನ್ ಸಮೀಕ್ಷೆ NDA 342ರಿಂದ 378, INDIA 153ರಿಂದ 159. ಕರ್ನಾಟಕದ ಬಗ್ಗೆ ಬೇರೆ ಬೇರೆ ಸಮೀಕ್ಷೆಗಳು ಏನು ಹೇಳ್ತಾ ಇವೆ? ಇಂಡಿಯಾ ಟುಡೇ ಆಕ್ಸೆಸ್ ಮೈ ಇಂಡಿಯಾ ಪ್ರಕಾರ 20ರಿಂದ 22 ಬಿಜೆಪಿಗೆ, ಕಾಂಗ್ರೆಸ್ಗೆ 3ರಿಂದ 5, JDS 2ರಿಂದ 3. ಪೋಲ್ ಸ್ಟ್ರಾಟ್ ಪ್ರಕಾರ 18 ಬಿಜೆಪಿ, 8 ಕಾಂಗ್ರೆಸ್, 2 JDS. ಇಂಡಿಯಾ ಟಿವಿ ಪ್ರಕಾರ 18ರಿಂದ 22 ಬಿಜೆಪಿ, 4ರಿಂದ 8 ಕಾಂಗ್ರೆಸ್, 1ರಿಂದ 3 JDS. CNN IBN ಸಮೀಕ್ಷೆ ಪ್ರಕಾರ ಬಿಜೆಪಿ 21ರಿಂದ 24, ಕಾಂಗ್ರೆಸ್ 3ರಿಂದ 7, JDS 1ರಿಂದ 2. ಆಕ್ಸೆಸ್ ಮೈ ಇಂಡಿಯಾ ಟುಡೇಗೋಸ್ಕರ ಸಮೀಕ್ಷೆಯನ್ನು ನಡೆಸುತ್ತೆ. ಕಾಂಗ್ರೆಸ್ 3ರಿಂದ 5, 22ರಿಂದ 23 ಬಿಜೆಪಿ ಸೀಟ್ ಗಳಿಸಬಹುದು ಅಂತಕ್ಕಂಥದ್ದನ್ನು ಆಕ್ಸೆಸ್ ಮೈ ಇಂಡಿಯಾ ಹೇಳ್ತಾ ಇದೆ. ಎಲ್ಲ ಸಮೀಕ್ಷೆಗಳನ್ನು ಒಟ್ಟಾಗಿ ನೋಡಿದರೆ ಬಿಜೆಪಿ 18ರ ಮೇಲಿರುತ್ತೆ ಅಂತಕ್ಕಂಥದ್ದನ್ನು ಸಮೀಕ್ಷೆಗಳು ಹೇಳ್ತಾ ಇವೆ. ಕಾಂಗ್ರೆಸ್ ಸೀಟ್ನಲ್ಲಿ ವೇರಿ ಆಗ್ಬೋದು, ಗರಿಷ್ಠ 8ರವರೆಗೆ ಕಾಂಗ್ರೆಸ್ ಸೀಟ್ಗಳನ್ನು ಗಳಿಸಬಹುದು ಅಂತಕ್ಕಂಥದ್ದನ್ನು ಸಮೀಕ್ಷೆಗಳು ಹೇಳ್ತಾ ಇವೆ. JDSನ ಸೀಟ್ಗಳ ಬಗ್ಗೆ ಆಂಬಿಗ್ವಿಟಿ ಇದೆ. ಹಾಸನ JDS ಗೆಲ್ಲುತ್ತೋ ಇಲ್ವೋ ಅಂತಕ್ಕಂಥದ್ದನ್ನು ಸಮೀಕ್ಷೆಗಳಿಗೂ ಡೌಟ್ ಇದ್ದ ಹಾಗಿದೆ. 2ರಿಂದ 3 ಅಂತ ಇದೆ ಇಂಡಿಯಾ ಟುಡೇ, ಪೋಲ್ ಸ್ಟ್ರಾಟ್ 2 ಅಂತ ಇದೆ, ಇಂಡಿಯಾ ಟಿವಿ ಕೂಡ 1ರಿಂದ 3, CNN IBN 1ರಿಂದ 2 ಸ್ಥಾನಗಳನ್ನು ಗೆಲ್ಲಬಹುದು ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ. ಯಾವುದೇ ಸಮೀಕ್ಷೆ ಕೂಡ ಸೀಟ್ ವೈಸ್ ಪ್ರೊಜೆಕ್ಷನ್ ಕೊಟ್ಟಿಲ್ಲ. ಸೀಟ್ ವೈಸ್ ಅಂದರೆ ಸೀಟ್ ಬೈ ಸೀಟ್ ಪ್ರೊಜೆಕ್ಷನ್ಸ್ಗಳನ್ನು ಇನ್ನೂವರೆಗೂ ಕೊಟ್ಟಿಲ್ಲ. ಆದರೆ ಕರ್ನಾಟಕದಲ್ಲಿ ಬಿಜೆಪಿ ಕಳೆದ ಬಾರಿಯಷ್ಟೇ ಸೀಟ್ಗಳನ್ನು ರಿಪೀಟ್ ಮಾಡುತ್ತೆ ಅಂತ ಇವೆ ಸಮೀಕ್ಷೆಗಳು. ಇಲ್ಲಿಯವರೆಗಿನ ಸಮೀಕ್ಷೆಗಳ ಚಿತ್ರಣದ ಪ್ರಕಾರ ಸಾಕಷ್ಟು ತರಾವರಿ ಸಮೀಕ್ಷೆಗಳು ಬರ್ತಾ ಇವೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ಬಿಜೆಪಿ JDS 20-22ರವರೆಗೆ ಹೋಗಿ ತಲುಪಬಹುದು ಅಂತಕ್ಕಂಥದ್ದನ್ನು ಸಮೀಕ್ಷೆಗಳೇ ಹೇಳ್ತಾ ಇವೆ. ನಮ್ಮ ಜೊತೆಗೆ ರಾಜಕೀಯ ವಿಶ್ಲೇಷಕ ರವೀಂದ್ರ ರೇಷ್ಮೆ ಇದ್ದಾರೆ. ರವೀಂದ್ರ ರೇಷ್ಮೆ ಅವರೇ, ಏನು ಅನ್ಸುತ್ತೆ ಈ ಕರ್ನಾಟಕ ಸ್ಪೆಸಿಫಿಕ್ ಸಮೀಕ್ಷೆಗಳನ್ನು ನೋಡಿದಾಗ? ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ನಾಯಕರು, ಅಭ್ಯರ್ಥಿಗಳು ಅದೃಷ್ಟವಂತರು ಅಂತ ಕಾಣುತ್ತೆ. ಅತ್ಯಂತ ಅನಿರೀಕ್ಷಿತ ರೀತಿಯಲ್ಲಿ ಮತ್ತೊಮ್ಮೆ 2019ರ ಪುನರಾವರ್ತನೆ ಆಗ್ತಿರೋದನ್ನು ನೋಡಿದರೆ ಮತ್ತೊಮ್ಮೆ ಕರ್ನಾಟಕದ ಮತದಾರರು ಮೋದಿಯವರಲ್ಲಿ ತಮ್ಮ ವಿಶ್ವಾಸ ಮತ್ತು ಭಕ್ತಿಯನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಕಾಣುತ್ತೆ. ಒಂದು ಭಕ್ತಿಗೀತೆಯನ್ನು ಕೇಳ್ತಾ ಇದ್ವಿ, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಅಂತಂದ್ಬಿಟ್ಟು. ಮೋದಿ ಬೇಕಾ ಸಾಕಾ ಅಂತಂದಾಗ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ಮೋದಿ ಅಂದ್ಬಿಟ್ಟು ಕರ್ನಾಟಕದ ಮತದಾರರು ಮತ್ತೊಮ್ಮೆ ಸಾರಿ ಹೇಳ್ತಿರೋಂಗೆ ಕಾಣುತ್ತೆ. ಇದು ಕರ್ನಾಟಕದ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಆತ್ಮಾವಲೋಕನದ ಕಾಲ. ಅಂದರೆ ಪಕ್ಷದ ಸಂಘಟನೆ ಯಾವ ಥರ ಆದರೂ ಇರಲಿ, ನಾಯಕತ್ವ ಗುಣಮಟ್ಟ, ಕರ್ನಾಟಕದಲ್ಲಿ ನಾಯಕತ್ವವನ್ನು ಹುಡುಕಾಟ್ಲಿಕ್ಕೇ 6 ತಿಂಗಳು ಬೇಕಾಯಿತು BJP ಹೈಕಮಾಂಡ್ಗೆ ಕಳೆದ ಅಸೆಂಬ್ಲಿ ಚುನಾವಣೆ ಸೋಲಿನ ನಂತರ. ಅದೆಲ್ಲವನ್ನು ಮೀರಿ ಮತ್ತೊಮ್ಮೆ ನರೇಂದ್ರ ಮೋದಿ ಅನ್ನೋ ವ್ಯಕ್ತಿ ಕೇಂದ್ರಿತ ಒಂದು ಶಕ್ತಿ ಕೇಂದ್ರ ಕರ್ನಾಟಕದಲ್ಲಿ ಮತ್ತೊಮ್ಮೆ BJPಗೆ ಗೆಲುವನ್ನು ತಂದು ಕೊಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ತನ್ನ ಗ್ಯಾರಂಟಿಗಳನ್ನು ಅತಿಯಾಗಿ ನಂಬ್ಕೊಂಡಿತ್ತು. ಆ್ಯಂಡ್ ಕರ್ನಾಟಕದ ಗ್ಯಾರಂಟಿಯನ್ನು ನಂಬ್ಕೊಂಡ್ಬಿಟ್ಟು ಅಖಿಲ ಭಾರತ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ 2,000 ರೂಪಾಯಿ ಬದಲು ನಾವು 8,000 ಕೊಡ್ತೀವಿ ಅಂತ ಹೇಳೋಕ್ಕೆ ಶುರು ಮಾಡಿಬಿಟ್ರು. ಯಾವತ್ತು ಅವರು ಪ್ರಣಾಳಿಕೆಯಲ್ಲಿ 1 ಲಕ್ಷ ಕೊಡ್ತೀವಂದ್ರೋ, ನಾನು ಇದೇ ವೇದಿಕೆ ಮೇಲೆ ಹೇಳಿದ್ದೆ, ಇದು ಗೆಲ್ಲೋ ಪಕ್ಷದ ಪ್ರಣಾಳಿಕೆ ಥರ ಇಲ್ಲ. ಖಚಿತ ಸೋಲಿನ ಖಾತ್ರಿ ಇರೋ ಪಕ್ಷ ಮಾತ್ರ ಈ ಥರದ ರಾಷ್ಟ್ರದ ಹೆಣ್ಮಕ್ಳಿಗೆಲ್ಲ 1 ಲಕ್ಷ ಕೊಡ್ತೀವಿ, ಪದವೀಧರರಿಗೆ 1 ಲಕ್ಷ ಕೊಡ್ತೀವಿ ಅಂತಂದ್ಬಿಟ್ಟು ಈ ಪ್ರವೃತ್ತಿನೇ ತುಂಬ ಅಪಾಯಕಾರಿಯಾಗಿತ್ತು. ರಾಹುಲ್ ಗಾಂಧಿ ಅವರಿಗೆ ಯಾರಿಂತ ಸಲಹೆ ಕೊಟ್ಟಿದ್ರು ನೋಡೋಣ. 4ನೇ ತಾರೀಕು ಇನ್ನು 3 ರಾತ್ರಿಗಳನ್ನು ಕಳಿಬೇಕಾಗಿದೆ. ಅಜಿತ್ ಯಾವತ್ತಿಗೂ ಪ್ರಶ್ನೆ ಕೇಳ್ತಾರೆ. ಇವತ್ತು ನಾನೊಂದು ಅಜಿತ್ರಿಗೆ ಪ್ರಶ್ನೆ ಕೇಳಿ, ಇಸ್ ಇಟ್ ಬಿಲೀವೇಬಲ್? ವಾಟ್ ಯು ಥಿಂಕ್? ಯಾವುದು
ಈ ನಂಬರ್ಸ್ಗಳು, ಕರ್ನಾಟಕದ ನಂಬರ್ಸ್ಗಳು? ನೋ, ನನಗೆ ಯಾಕೋ ನಂಬಿಕೆ ಬರ್ತಿಲ್ಲ. ಕರ್ನಾಟಕದ ನಂಬರ್ಸ್ಗಳನ್ನು ಸ್ಪೆಸಿಫಿಕ್ ಆಗಿ ಮಾತಾಡೋದಾದರೆ 18 ನನ್ನ ಗೆಸ್ಸಿಂಗ್ ಇದೆ. ಕರ್ನಾಟಕದಲ್ಲಿ 18 ಗೆಸ್ಸಿಂಗ್ ಇದೆ. ಇವರು 24 ತನಕ ಅಂತಿದ್ದಾರೆ. ಅಂದರೆ ಬಿ ಜೆ ಪಿ ಜೆ ಡಿ ಎಸ್ ಸೇರಿನೋ ಅಥವಾ ಬರೀ ಬಿ ಜೆ ಪಿನೋ? 18ರಿಂದ 20 ಅನ್ಕೊಳ್ಳಿ. 18ರಿಂದ 20. ಬಿಲೋ 20. ಎಸ್, ಬಿಲೋ 20. ಅಂದರೆ ಕಾಂಗ್ರೆಸ್ ಗರಿಷ್ಠ 8ರಿಂದ 10 ಸ್ಥಾನ. 8ರಿಂದ 10 ಕಾಂಗ್ರೆಸ್. ಆದರೆ ಅಜಿತ್, 2014-2019 ಕೂಡ BJP ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದಾಗಲೆಲ್ಲ ಮೋದಿಗೆ ಓಟ್ ಹಾಕ್ತಾ ಬಂದಿದ್ರು ಜನ. ಈಗಲೂ ಅಷ್ಟೇ BJP ಕರ್ನಾಟಕದಲ್ಲಿ ಅಧಿಕಾರದಲ್ಲಿಲ್ಲ, ಮತ್ತೆ ಮೋದಿ. ಅಂದರೆ ನಾನು ಪ್ರಶಾಂತು ರಾಜ್ಯ ಸುತ್ತಿದ್ವಿ ಚುನಾವಣೆಯಲ್ಲಿ. 2014-19 ಕಾಂಗ್ರೆಸ್ಸಿನ ಪ್ರಚಾರಕ್ಕೂ ಈ ಸಲದ ಕಾಂಗ್ರೆಸ್ಸಿನ ಪ್ರಚಾರಕ್ಕೂ ವ್ಯತ್ಯಾಸ ಏನಿತ್ತು ಅಂದರೆ ಉತ್ಸಾಹ ಕಾಣಿಸ್ತಾ ಇತ್ತು. ಹೌದು, ಗ್ರೌಂಡ್ ಲೆವೆಲ್ನಲ್ಲಿ ಉತ್ಸಾಹ ಇತ್ತು. ಅದು ಓಟ ಕನ್ವರ್ಟ್ ಆಗಬೇಕಲ್ಲ, ಆ ಉತ್ಸಾಹ ಕಾಣಿಸ್ತಾ ಇತ್ತು. ಆದ್ದರಿಂದ 8ರಿಂದ 10 ಅಂತ ನಾನು. ಕರ್ನಾಟಕದಲ್ಲಿ ಇಂಡಿಯಾ ಟುಡೇ ಸಮೀಕ್ಷೆ ಕೊಡ್ತಾ ಇರೋ ವೋಟ್ ಶೇರ್ ಪ್ರಕಾರ, ಯಾಕಂದರೆ ವೋಟ್ ಶೇರ್ ಭಾಳ ಮುಖ್ಯ ಆಗುತ್ತೆ. 48% BJP ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ರೆ 7% JDS, ಕಾಂಗ್ರೆಸ್ 1% ಕಡಿಮೆ ಆಗ್ತಾ ಇದೆ ವೋಟ್ ಶೇರು ಅಂತಕ್ಕಂಥದ್ದು. ನೋಡಿ, ಅಂದರೆ ನಾವು ಓಡಾಡಿದಾಗ ನನಗನ್ಸಿರ್ತಕ್ಕಂಥ ಅಂಶ 25 ಸೀಟ್ಗಳನ್ನು BJP JDS ತೆಗೆದುಕೊಳ್ಳುವ ಮಟ್ಟಕ್ಕೆ ವೇವ್ ಕಾಣಲಿಲ್ಲ. ಎಸ್, ಅಗ್ರಿ. ಅಂದರೆ ಈಗ ನಂಬರ್ಸ್ಗಳು ಎಕ್ಸಿಟ್ ಪೋಲ್ಸ್ ಏನೂ ಹೇಳ್ತಾ ಇವೆ, ಐ ವಿಲ್ ಬಿ ಎಟ್ 18 to 19. ಅಂದರೆ ನಾನು ಪ್ರಾಯಶಃ ಟಿಕೆಟ್ ಹಂಚಿಕೆಯ ದಿನವೇ ನೀವು ಚರ್ಚೆ ಮಾಡಿದ್ವಿ 17 to 19 ಅಂತಕ್ಕಂಥ. ಪ್ರಶಾಂತ್, ನಾನು ಈಗಲೂ ಹೇಳ್ತಾನೆ 15ರಿಂದ 18 ನನ್ನ ಅಂದಾಜು. ಯಾಕಂದರೆ ಕರ್ನಾಟಕದಲ್ಲಿ ಒಬ್ಬ ಅಣ್ಣಾಮಲೈ ಸಿಗಲಿಲ್ಲ ಕರ್ನಾಟಕದ BJPಗೆ. ಮೋದಿಯ ಸಂದೇಶ ವಾಹಕರು ಸೂಕ್ತವಾಗಿ ಯಾರೂ ಇಲ್ಲಿ ಸಿಗಲೇ ಇಲ್ಲ. ಆದರೆ ತಮಿಳುನಾಡಿನಲ್ಲಿ ಮಾತ್ರ 56 ವರ್ಷಗಳ ನಂತರ ಈ ದ್ರಾಮುಖ ಪಕ್ಷಗಳ ವಿಚಾರಧಾರೆಗೆ ಒಂದು ಪರ್ಯಾಯ ನೆರೇಟಿವ್ ಅನ್ನು ಕಟ್ಕೊಟ್ರು. ಅವ್ರು ಎಷ್ಟು ಸೀಟ್ ಬರ್ತಾರೆ ಅಂತ ಇಂಡಿಯಾ ಟುಡೇ ಭವಿಷ್ಯ ನುಡಿತಾ ಇದೆ. ರಾಮರಾಜ್ ನಾಡರ್ ಕಾಲದಲ್ಲಿ ತಮಿಳುನಾಡಿನಲ್ಲಿ 22% ವೋಟ್ ಶೇರ್ BJP ಅಂತ. ಅದು ಬಹಳ ಅಗಾಧವಾದ ಸಾಧನೆ. ಅದು ಏಕ ವ್ಯಕ್ತಿ ಪ್ರಚಾರದ ಮೂಲಕ, ಅದು ಕರ್ನಾಟಕದಲ್ಲಿ ಸೇವೆ ಸಲ್ಲಿಸಿ ಹೋಗಿರೋ ಒಬ್ಬ ಪೊಲೀಸ್ ಅಧಿಕಾರಿ, ರಾಜಕಾರಣಿ ಅಲ್ಲದ ರಾಜಕಾರಣಿ ಅಣ್ಣಾಮಲೈ ತಮಿಳುನಾಡಿನಲ್ಲಿ ಮಾಡ್ತಾ ಇರೋದು ಅದು ಬಹಳ ನಿರ್ಣಾಯಕ. ಅಲ್ಲಿ ತಮಿಳುನಾಡಿನ ರಾಜಕೀಯ ಚರಿತ್ರೆ ದೃಷ್ಟಿಯಿಂದ ಕೂಡ 1967ರಲ್ಲಿ ಕಾಂಗ್ರೆಸ್ ನಿರ್ನಾಮ ಆದಾಗಿಂದ ಮತ್ತೆ ಚೇತರಿಸ್ಕೊಳ್ಳಿಕ್ಕೆ ಆಗಲೇ ಇಲ್ಲ. ಇದೇ ಮೊದಲ ಬಾರಿಗೆ ದ್ರಾಮುಖ ಪಕ್ಷಗಳ ಸಿದ್ಧಾಂತಕ್ಕೆ ವಿಚಾರಧಾರೆಗೆ BJP 14% ಅಂತ ಹೇಳ್ತಾರೆ. BJP 14, NDA 22. ಹಾಂ, 21%. 2ರಿಂದ 4 NDA, 33ರಿಂದ 37 INDA ಅಂದರೆ DMK ಪ್ಲಸ್ ಕಾಂಗ್ರೆಸ್, AIADMK 0ಯಿಂದ 2. ಅಂದರೆ ಈ ಚುನಾವಣೆಯಲ್ಲಿ ಅಣ್ಣಾಮಲೈ ಕಾರಣದಿಂದ BJP AIADMKನ ಕೊಲ್ಯಾಪ್ಸ್ ಮಾಡಿ ಸರ್ಪಾಸ್ ಮಾಡಿದೆ. ಎಸ್, ಅದ್ರ ಜೊತೆಗೆ ತೆಲಂಗಾಣ ನೋಡಿ, ಅಲ್ಲಿ ತೆಲಂಗಾಣದಲ್ಲಿ ಒಬ್ಬ ಸಿದ್ದರಾಮಯ್ಯ ಶಿವಕುಮಾರ್ ಥರ ನಾಯಕರು ಯಾರೂ ಇಲ್ಲ. ಮಾಜಿ ABVP ನಾಯಕರೇ ಇವತ್ತು ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿದ್ದಾರೆ. ಮೊನ್ನೆ ತಾನೇ ಅವರು ನಿಚ್ಚಳ ಬಹುಮತವನ್ನು ಸಾಧಿಸಿದ್ರು. ಹಾಗೂ ಹೀಗೂ ಅಲ್ಲಿ ಉಲ್ಟಾ ಪಲ್ಟಾ ಆಗ್ತಾ ಇದೆ. ತೆಲಂಗಾಣದಲ್ಲಿ ಕಾಂಗ್ರೆಸ್ ಕಳೆದ ಸಲ 4 ಗೆದ್ದಿದ್ದ BJP ಈ ಸಲ 12 ತನಕ ಹೋಗಬಹುದು ಅಂತ ಕೆಲವು ಸರ್ವೆಗಳು ಹೇಳ್ತಾರೆ. ಉತ್ತರ ಪ್ರದೇಶ್ ದೈನಿಕ್ ಭಾಸ್ಕರ್ ಪ್ರಕಾರ, ಉತ್ತರ ಪ್ರದೇಶದ ದೈನಿಕ್ ಭಾಸ್ಕರ್ ಸಮೀಕ್ಷೆ ಪ್ರಕಾರ NDAಗೆ 55ರಿಂದ 60 ಸೀಟ್ಗಳು. ಅಂದ್ರೆ ಕಳೆದ ಸಲಕ್ಕಿಂತ ಮೈನಸ್ ಆಗುತ್ತೆ. ಕಳೆದ ಸಲಕ್ಕೆ ಹೋಲಿಸಿದ್ರೆ ಕಡಿಮೆ ಆಗುತ್ತೆ. 55ರಿಂದ 60. INDA ಮೈತ್ರಿಕೂಟಕ್ಕೆ 18ರಿಂದ 22 ಅಂತ ಹೇಳ್ತಾ ಇದೆ ದೈನಿಕ್ ಭಾಸ್ಕರ್. ಇತರೆ 2ರಿಂದ 5. ಕಳೆದ ಬಾರಿ 62 ಇತ್ತು BJP. ಈ ಸಲ 55ರಿಂದ 60 ಅಂದ್ರೆ 2ರಿಂದ 7 ಸ್ಥಾನಗಳ ತನಕ BJP ಕಳೆದುಕೊಳ್ಳಬಹುದು ಉತ್ತರ ಪ್ರದೇಶದಲ್ಲಿ ಅಂತ. 5 SP ಗೆದ್ದಿತ್ತು, 10 ಬಸ್ಪಾ ಗೆದ್ದಿತ್ತು. INDA ಒಕ್ಕೂಟ ಅಂದರೆ ಸಪಾ ಮತ್ತು ಕಾಂಗ್ರೆಸ್ ಸೇರಿ 18ರಿಂದ 22 ಸೀಟ್ಗಳು. ಕಾಂಗ್ರೆಸ್ ಏನಲ್ಲಿ ಭಾರಿ ಪರ್ಫಾರ್ಮೆನ್ಸ್ ತೋರಿಸ್ತಾ ಇಲ್ಲ, ಆದರೆ SP ಪರ್ಫಾರ್ಮೆನ್ಸ್ ಅಂದುಕೊಂಡದಕ್ಕಿಂತ ಚೆನ್ನಾಗಿದೆ ಅನ್ನೋದನ್ನ ಸಮೀಕ್ಷೆಗಳು ಹೇಳ್ತಾ ಇವೆ. ಆ ವಾತಾವರಣದಲ್ಲಿ ಬಹುಶಃ ರಾಯಬರೇಲಿಯಲ್ಲಿ ರಾಹುಲ್ ಗಾಂಧಿ ಗೆಲ್ಬೋದು. ಆ ವಾತಾವರಣ ಇತ್ತು ಅಂದರೆ, ಈ ವಾತಾವರಣ ಇತ್ತಂದ್ರೆ ಡೆಫಿನೆಟ್ಲಿ. ಅಲ್ಲಿಗೆ ರಾಮ ಮಂದಿರ ಉತ್ತರ ಪ್ರದೇಶದಲ್ಲೇ ವರ್ಕೌಟ್ ಆಗಲಿಲ್ಲ ಅಂದ್ರೆ ಎಲ್ಲಿ ಅದರ ವರ್ಕೌಟ್ ಆಗಿರೋದು ಸಾಧ್ಯ ಅನ್ನೋ ಪ್ರಶ್ನೆನೂ ಬರುತ್ತೆ. ದೈನಿಕ ಭಾಸ್ಕರದ ಸಂಖ್ಯೆಯನ್ನು ನೋಡ್ತಾ ಇದ್ದಾರೆ 55ರಿಂದ 60. ಇಟ್ಸ್ ಅ ಲೋಕಲ್ ಪೇಪರ್, ಲೋಕಲ್ ಹಿಂದಿ ಪೇಪರ್. ಎಸ್. ಒಂದು ಸಣ್ಣ ಬ್ರೇಕ್ನ ಸಮಯ, ತುಂಬಾ ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.